ಆದ್ರೆ ಇವ್ರು ಯಾರು ನನ್ನ ನಂಬ್ತಾನೆ ಇಲ್ಲ. ಇವ್ರಿಗೆಲ್ಲ ನಿನ್ನ ತೋರಿಸಿ ನನ್ನ ಪುಟ್ಟಿ ಬದುಕಿದಾಳೆ ಅಂತ ಹೇಳ್ತೀನಿ. ಬಾ ಪುಟ್ಟಿ, ಬಾ ಪುಟ್ಟಿ, ಪುಟ್ಟಿ. ಅಣ್ಣ, ನನ್ ಬೆರಳಿಗೆ ಸಣ್ಣ ಗಾಯ ಆದ್ರೂ ನಿನ್ ಮನ್ಸು ಮಿಡಿಯುತ್ತೆ. ಅಂಥದ್ರಲ್ಲಿ ನನ್ನ ಇಡೀ ದೇಹನೇ ಸುಟ್ಟು ಕರಕಲಾಗಿದ್ರೆ ನಿನಗೆ ಗೊತ್ತಾಗ್ತಿರ್ಲಿಲ್ವಾ? ಹೌದಮ್ಮ, ನೀನು ಹೇಳ್ತಿರೋದು ನಿಜಾನೇ. ನಿಜ ಅಂತ ಗೊತ್ತಾದ್ಮೇಲೆ ನಾಲ್ಗೆ ಯಾಕೆ ತಡವರಿಸ್ತಾ ಇದೆ, ಗಂಟ್ಲು ಯಾಕೆ ಒಣಗ್ತಾ ಇದೆ? ಅದು ನೀನು ಕಾಣ್ತಿಲ್ಲ ಅನ್ನೋ ಆತಂಕ ಕಣಮ್ಮ. ಅದು ಬಿಟ್ರೆ ನೀನು ಸತ್ತೋಗಿದ್ಯಾ ಅನ್ನೋ ಅಪನಂಬಿಕೆಯಿಂದ ಅಲ್ಲಮ್ಮ. ಹಾಗಿದ್ರೆ ಹೋಗೋಣ. ನೀನ್ ನಂಬದೇ ಇರೋರ್ಗೆ ನಂಬಿಕೆ ಕೊಡು. ನಾನು ಸತ್ತಿದ್ದೀನಿ ಅನ್ನೋರ್ಗೆ ಬದುಕಿದ್ದೀನಿ ಅನ್ನೋ ಭರವಸೆ ಕೊಡು. ಆಯ್ತಮ್ಮ, ಆಯ್ತು, ಭರವಸೆ ಕೊಡ್ತೀನಿ. ಅಣ್ಣ, ಅಲ್ಲಿ ಮಲಗಿರೋದು ನಾನಲ್ಲ ಅಣ್ಣ, ನಾನಲ್ಲ. ನಂಗೆ ಗೊತ್ತಮ್ಮ, ಅದು ನೀನಲ್ಲ ಪುಟ್ಟಿ, ಅದು ನೀನಲ್ಲ ಅಂತ ನನಗೆ ಗೊತ್ತು. ಅದು ನೀನಲ್ಲ ಪುಟ್ಟಿ. ಪುಟ್ಟಿ, ಅಣ್ಣ, ಪುಟ್ಟಿ, ಯಾಕಮ್ಮ ಹೀಗೆ ಕಾಡಿಸ್ತಾ ಇದೆಯಾ? ಒಂದ್ ಕಡೆ ನಿಂತು ಮಾತಾಡಬಾರ್ದ? ಅಣ್ಣ, ನಾನು ಬದುಕಿದ್ದೀನಿ ಅನ್ನೋ ನಂಬಿಕೆ ನಿನ್ಗಿರೋದೇ ಆದ್ರೆ ನಾನಿರೋ ಕಡೆ ಬಂದು ನನ್ನ ಕಾಪಾಡೋಣ. ನಿನಗೋಸ್ಕರ ನಾನಲ್ಲಿ ಕಾಯ್ತಾ ಇದ್ದೀನಿ. ಬಾ ಅಣ್ಣ, ನನ್ನ ಹುಡ್ಕೊಂಡು ಬಾ ಅಣ್ಣ. ಬರ್ತೀನಮ್ಮ, ಬರ್ತೀನಿ ಪುಟ್ಟಿ. ನೀನ್ ಎಲ್ಲೇ ಇದ್ರು ನಾನು ಅಲ್ಲಿಗೆ ಬರ್ತೀನಿ. ನನ್ನ ಜೀವಕ್ಕೆ ಜೀವ ಕೊಟ್ಟಾದ್ರು ಸರಿ, ನಿನ್ ಜೀವ ನಾನು ಉಳಿಸ್ತೀನಮ್ಮ. ನೀನೇನಾದ್ರೂ ಬರ್ಲಿಲ್ಲ ಅಂದ್ರೆ ನಾನು ನಿಜವಾಗ್ಲೂ ಹೆಣ ಆಗ್ಬಿಡ್ತೀನಿ ಅಣ್ಣ. ಅಯ್ಯೋ, ಬಿಡ್ತು ಅನ್ನಮ್ಮ, ಹಾಗನ್ಬೇಡ. ನಾನು ಖಂಡಿತ ಬರ್ತೀನಮ್ಮ. ನನಗೆ ಗೊತ್ತಣ್ಣ, ನಮ್ಮಣ್ಣ ಬರ್ತಾನೆ ಅಂತ. ಅದಕ್ಕೆ ನೀನ್ ಹೇಗ್ ನಾನು ಬದುಕಿದ್ದೀನಿ ಅಂತ ನಂಬಿದ್ಯೋ ಹಾಗೆ ನೀನ್ ಬಂದೇ ಬರ್ತೀಯ ಅನ್ನೋ ನಂಬಿಕೆಯಲ್ಲಿ ಆ ಶಬರಿ ರಾಮಂಕಾದ ಹಾಗೆ ನಾನು ಕಾಯ್ತಾ ಇದ್ದೀನಿ. ಬೇಗ ಬಾ ಅಣ್ಣ, ಬೇಗ ಬಂದು ನನ್ನ ಉಸಿರನ್ನ ಕಾಪಾಡು. ಕಾಪಾಡ್ತೀನಿ ಪುಟ್ಟಿ, ಕಾಪಾಡ್ತೀನಿ. ನೀನಿರೋ ಜಾಗಕ್ಕೆ ಬಂದು ನೀನೇನು ಕಾಪಾಡ್ತೀನಮ್ಮ. ನಾನು ಪುಟ್ಟಿ, ಪುಟ್ಟಿ, ಪುಟ್ಟಿ. ಅತ್ತೆ, ಅದು ಪುಟ್ಟಿ ಅಲ್ಲ ಅತ್ತೆ, ಅತ್ತೆ. ಅಯ್ಯೋ ಕೆಂಪ, ಅಳ್ಬೇಡ ಕೆಂಪ, ಅಳ್ಬೇಡಿ ಮಾವ. ಪುಟ್ಟಿಗೇನು ಆಗಿಲ್ಲ, ಪುಟ್ಟಿ ಬದುಕಿದಾಳೆ. ಶಿವರಾಜು, ನಿನ್ ಪುಟ್ಟಿನ ಪೊಟ್ಟ ಕಟ್ಟಿ ಚಟ್ಟದ ಮೇಲೆ ಮಲಗಿಸಿದಾರಲ್ಲ. ಅಯ್ಯೋ ಅತ್ತೆ, ಇದು ಪುಟ್ಟಿ ಅಲ್ಲ ಅತ್ತೆ. ಪುಟ್ಟಿ ಈಗ ತಾನೇ ಬಂದು ನನ್ನ ಜೊತೆ ಮಾತಾಡ್ಕೊಂಡು ಹೋದ್ಲು. ಅವಳು ಬದುಕಿದಾಳೆ ಅತ್ತೆ, ನನ್ನ ನಂಬಿ ಅತ್ತೆ. ನಿಮಗ್ ನಂಬಿಕೆ ಅಲ್ವಾ? ಇರಿ ತೋರಿಸ್ತೇನೆ. ಪುಟ್ಟಿ, 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 ನೋಡ್ ಪುಟ್ಟಿ, ನೀನ್ ಇದೆಯಾ ಅಂತ ಹೇಳಿದ್ರು ಇಲ್ಲಿ ಯಾರು ನಂಬ್ತಾನೆ ಇಲ್ಲ. ನೀನೇ ಬಂದು ಹೇಳು ಪುಟ್ಟಿ. ಅಯ್ಯೋ, ಎಲ್ಲಿ ಹೋದ್ಲಿ ಇವಳು? ಪುಟ್ಟಿ, ಅತ್ತೆ, ಅಳಬೇಡಿ ಅತ್ತೆ. ಪುಟ್ಟಿ ಬದುಕಿದಾಳತ್ತೆ, ನಮ್ ಪುಟ್ಟಿ ಸತ್ತಿಲ್ಲ ಅತ್ತೆ. ಅವಳೇ ಬಂದು ಅಣ್ಣ ಇದು ನಾನಲ್ಲ, ನಾನು ಬದುಕಿದ್ದೀನಿ ಅಂತ ಹೇಳಿದ್ಲು ಅತ್ತೆ. ಅವಳು ಇಲ್ಲ ಎಲ್ಲೋ ಇದ್ದಾಳತ್ತೆ. ಪುಟ್ಟಿ, ಇಂದ್ರ ನೀನಾದ್ರೂ ನನ್ನ ಮಾತು ಕೇಳು. ಇದು ತುಳಸಿ ಅಲ್ಲ ಇಂದ್ರ. ಅವಳು ಈಗ ತಾನೇ ಬಂದು ನನ್ನನ್ನು ಮಾತಾಡ್ಸದ್ಲು. ನನ್ನ ಹತ್ರ ಬಂದು ಅಣ್ಣ ನನ್ನನ್ನು ಕಾಪಾಡು ಅಂತ ನನ್ನ ಹತ್ರ ಕೇಳಿದ್ಲು ಇಂದ್ರ. ಶಿವರಾಜು, ತುಳಸಿ ಬದುಕಿದ್ದಾಳೆ ಅನ್ನೋದಾದ್ರೆ ಇಲ್ಲಿದಾಳಲ್ಲ, ಇವಳು ಯಾರಪ್ಪ? ಅಯ್ಯೋ ಮಾವ, ಇದು ಬೇರೆ ಯಾರೋ. ಅವ್ನು ಯಾರೋ ತೋರಿಸಿ ಜಾಗದಲ್ಲಿ ಸಿಕ್ತು ಅಂತ ಇದನ್ನೇ ತುಳಸಿ ಅಂತ ಅನ್ಕೊಂಡ್ಬಿಟ್ಟಿದ್ದೀರಾ ನೀವು. ಸಮಾಧಾನ ಮಾಡ್ಕೋ ಸರ್, ನೀವಾದ್ರೂ ನನ್ನ ನಂಬಿ ಸರ್. ಇದು ನನ್ನ ತಂಗಿ ಅಲ್ಲ ಸರ್. ಇವ್ರಿಗೆಲ್ಲ ಹೇಳಿ ಸರ್. ಸಮಾಧಾನ ಮಾಡ್ಕೋ ಶಿವಣ್ಣ, ಹೇಳ್ತೀನಿ.
ನಮ್ಮ ಶಿವಣ್ಣ ಊರಿಗೆ ದೇವರಾಗಿದ್ದ, ಅವನಿಗೆ ಎಂಥ ಕಷ್ಟ ಬಂದ್ಬಿಡ್ತು ನೋಡು. ಅದಕ್ಕೆ ಹೇಳೋದು ಆ ದೇವ್ರಿಗೂ ಕಷ್ಟ ತಪ್ಪಿದಲ್ಲ ಅಂತ. ಇಲ್ಲಿ ಸತ್ತಿರೋದು ತುಳಸಿ ಅಲ್ಲ, ಶಿವಣ್ಣನ ಮನಸ್ಸು. ಇಲ್ಲಿ ಉರಿತಾ ಇರೋದು ಬರೀ ದೇಹ ಮಾತ್ರ. ಏನ್ ತುಳಸಿ, ಎಂತ ಸ್ಥಿತಿ ಬಂದ್ಬಿಡ್ತು ನಿನ್ಗೆ. ನನ್ನನ್ನ ಮದ್ವೆ ಮಾಡ್ಕೊಂಡಿದ್ದಿದ್ರೆ ಹೀಗೆಲ್ಲ ಆಗ್ತಿತ್ತ? ನೀನ್ ಹಠ ಮಾಡ್ದೆ, ದೇವ್ರು ಚಟ್ಟ ಹತ್ತಿಸ್ತ, ಕೊನೆಗೂ ಶಾಶ್ವತವಾಗಿ ಬೂದಿ ಆಗ್ಬಿಟ್ಟೆ. ಹೋಗ್ಬಿಟ್ ಬಾ. ಬಾಯ್ ಬಾಯ್. ದೇವ್ರನ್ನ ಕೇಳ್ದೆ ಅಂತ ಹೇಳು. ಸಮಾಧಾನ ಮಾಡ್ಕೋ ಇಂದ್ರ. ಸಾವಿಂದ ತಪ್ಪಿಸ್ಕೊಂಡವ್ರು ಯಾರಿದ್ದಾರೆ? ಮನುಷ್ಯ ಅಂತ ಹುಟ್ಟಿದ್ಮೇಲೆ ಸಾವು ನೋವು ಇದ್ದಿದ್ದೆ. ಏನಪ್ಪ ಅಂದ್ರೆ ನಮ್ ತುಳಸಿ ಸ್ವಲ್ಪ ಬೇಗ ಹೋಗ್ಬಿಟ್ಲು. ಹೀಗಾಗ್ಬಾರ್ದಾಗಿತ್ತು. ಆದ್ರೆ ಏನ್ ಮಾಡೋದು, ಎಲ್ಲ ಹಣೆ ಬರಹ. ಏಯ್ ಮುಚ್ಚ ಬಾಯಿ. ಯಾರೋ ಯಾರೋ ನಮ್ ತುಳಸಿ. ಏಯ್ ಅವಳು ನನ್ನ ತುಳಸಿ. ಹೋಗೋ ಇಲ್ಲಿಂದ, ಹೋಗೋ ಇಲ್ಲಿಂದ, ಹೊರಟೋಗು. ಏನಿಂದ್ರ, ಸಾವಿನ ಮನೆಗ್ ಬಂದು ಸಂತಾಪ ಹೇಳಿದ್ರೆ ಹೋಗು ಅಂತಿದ್ಯಲ್ಲ. ಏಯ್ ನೀನು ಸಂತಾಪ ಹೇಳೋದಕ್ ಬಂದಿಲ್ಲ, ಸಂತೋಷ ಪಡೋದಕ್ ಬಂದಿದ್ಯಾ. ಇದೇ ತಾನೇ ನೀನ್ ಮೊದ್ಲಿಂದ ಬಯಸ್ತಾ ಇದ್ದಿದ್ದು. ಬಾಯ್ಲೆ ನೋಡೋ ನೋಡೋ, ನನ್ ಬಂಗಾರಿ ಹೇಗ್ ಮಲ್ಗಿದಾಳೋ ನೋಡೋ. ಇದೇ ತಾನೇ ನಿಂಗ್ ಬೇಕಿದ್ದು. ಈಗ ಸಂತೋಷ ಆಯ್ತಾ? ಈಗ ಸಂತೋಷ ಆಯ್ತೇನೋ? ಹೇಯ್ ಎತ್ತಲೆ, ಮಾಡೋದೆಲ್ಲ ನೀನ್ ಮಾಡ್ಕೊಂಡು ಶತ್ರುಗಳನ್ನ ಬೆನ್ನು ಕಟ್ಕೊಂಡು ಕಣ್ಮುಂದೆ ಬರೋರ ಶತ್ರುಗಳು ಅಂತ ಹೇಳ್ತೀಯ. ಮೊದ್ಲು ನಮ್ಮವ್ರು ಯಾರು ತಮ್ಮವ್ರು ಯಾರು ಅಂತ ತಿಳ್ಕೊಳ್ಳಲೇ.